ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಇವತ್ತಿನ ವಿಚಾರ ಏನಂದ್ರೆ, ಇವತ್ತೊಂದು ಪ್ರೀಮಿಯಂ ಶೋ ನಡೀತು, ಬಾಸ್ ಮೂವಿದು. ಇನ್ನು ಬಾಸ್ ಮೂವಿ ಅಂದ ತಕ್ಷಣ ಪ್ರತಿಯೊಬ್ಬರಿಗೆ ನೆನಪಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಾಸ್ ಮೂವಿ, ಒಂದು ವಿ ಲವ ನಿರ್ದೇಶನ ಹಾಗೂ ತನುಷ್ ಶಿವಣ್ಣ ನಟನೆಯ ಬಾಸ್ ಮೂವಿ ಒಂದು ಪ್ರಚಾರ ಜೋರಾಗಿನೇ ನಡೀತಾ ಇತ್ತು. ಈ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಒಂದು ಅಪ್ಡೇಟ್ ಬಂದಿರೋ ಪ್ರಕಾರ ದರ್ಶನ ಮತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಿನಿಮಾ ಇದೆ ಅಂತ ಹೇಳಿ ಹಲವಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇತ್ತು, ಹರಿದಾಡ್ತಾ ಇತ್ತು. ಇದಕ್ಕೆ ತುಂಬಾ ಕಷ್ಟಗಳು ಕೂಡ ಬಂತು. ಆ ಕಷ್ಟಗಳನ್ನೆಲ್ಲ ದಾಟಿ ಇದೀಗ ಬಾಸ್ ಮೂವಿಯನ್ನ ರಿಲೀಸ್ ಮಾಡೋಕೆ ಚಿತ್ರತಂಡ ರೆಡಿ ಆಗಿದೆ. ಇನ್ನು ನಾಳೆನೇ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಾಯಕ ನಟ ತನುಷ್ ಶಿವಣ್ಣ ನಮ್ಮ ಜೊತೆಗಿದ್ದಾರೆ ಹಾಗೂ ನಿರ್ದೇಶಕ ವಿ ಲವ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಬಾಸ್ ಮೂವಿ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಸರ್ ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವತ್ತು ಬಾಸ್ ಮೂವಿ ಪ್ರೀಮಿಯರ್ ಶೋ ರಿಲೀಸ್ ಮಾಡಿದ್ರಿ. ಆ ಚಿತ್ರದ ಬಗ್ಗೆ ನೋಡ್ಬೇಕಾದ್ರೆ ನಾವು ಈ ಬಾಸ್ ಅನ್ನೋ ಮೂವಿ ಬಗ್ಗೆ ನೀವು ತುಂಬಾ ಕೋರ್ಟ್ ಮೆಟ್ಲೇರಿದ್ರಿ, ತುಂಬಾ ವಾದ ವಿವಾದಗಳನ್ನ ಮಾಡಿದ್ರಿ, ತುಂಬಾ ಕಷ್ಟಪಟ್ಟಿದ್ದೀರಾ ಸರ್. ಈ ಒಂದು ಮೂವಿನ ರಿಲೀಸ್ ಮಾಡೋಕೆ ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಕೊಡಬೇಕು ಅನ್ನೋದು ನಿಮ್ಮ ಒಂದು ಕನಸಾಗಿತ್ತು, ಒಂದು ಆಸೆ ಕೂಡ, ತುಂಬಾ ಕನಸುಗಳನ್ನ ಹೊತ್ಕೊಂಡು ಬಂದಿದ್ರಿ ಸರ್. ಇವಾಗ ಫೈನಲಿ ಆ ಎಲ್ಲ ಅಡೆತಡೆಗಳನ್ನ ಒಡೆದು ಹಾಕಿ ಇವಾಗ ಒಂದು ಬಾಸ್ ಮೂವಿ ರಿಲೀಸ್ ಆಗೋಕ್ಕೆ ಸಜ್ಜಾಗಿದೆ. ನಾಳೆನೇ ರಿಲೀಸ್ ಆಗ್ತಾ ಇದೆ ಸರ್. ಎಷ್ಟು ಖುಷಿ ಆಗ್ತಿದೆ ಸರ್ ಮೊದಲಿಗೆ ನಿಮಗೆ? ಹಾಂ, ಸೋ ಹ್ಯಾಪಿ. ಯಾಕೆಂದರೆ ನಮಗೆ ಡೌಟ್ ಇತ್ತು ಎಷ್ಟು ಡಿಲೇ ಆಗುತ್ತೆ ರಿಲೀಸ್ಗೆ ಅಂತ. ಇದೇ ಆಗಸ್ಟ್ ಅಂದರೆ ಟುಮಾರೋ ರಿಲೀಸ್ ಆಗ್ತಾಯಿದೆ, ಆಗಸ್ಟ್ 7th ನಮ್ಮ ಬಾಸ್ ಮೂವಿ. ದಯವಿಟ್ಟು ಈಗೆಲ್ಲ ನೀವು ನೋಡಿದ್ದೀರಾ, ನಾವು ಹೇಳೋದಕ್ಕಿಂತ ನೀವು ಹೇಳಬೇಕು. ಆನೆಸ್ಟ್ ರಿವ್ಯೂ ಕೊಡಿ, ಸಿನಿಮಾನ ಪ್ರೇಕ್ಷಕರು ನೋಡೋಕೆ ಹೇಳಿ ಅಂತ ಹೇಳ್ತೇನೆ. ಸರ್ ನೀವೇನು ಹೇಳ್ತೀರಾ? ಒಂದು ನಿಮಿಷ ಮೇಡಮ್, ನೀವು ಬಾಸ್ ಮೂವಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್ ನಾವು ನೋಡಿದ್ದೀವಿ, ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಸರ್. ಬಟ್ ನಾವು ನೋಡೋರು ಸರ್, ಬಂದು ನೋಡ್ತೀವಿ ಏನಿದೆ ಅನ್ನೋದನ್ನ ರಿವ್ಯೂ ಕೊಡ್ತೀವಿ. ಬಟ್ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟೋ ಅಡೆತಡೆಗಳು ಬಂದ್ವಿ ನಿಮಗೆ ಈ ಬಾಸ್ ಮೂವಿನ ರಿಲೀಸ್ ಮಾಡಬಾರ್ದು ಅಂತ ಹೇಳಿ. ಇವಾಗ ಫೈನಲಿ ಎಲ್ಲ ಅಡೆತಡೆ ಜಯ ನಿಮಗೆ ಸಿಕ್ಕಿದೆ. ಇವಾಗ ದರ್ಶನ್ ವಿಜಯಲಕ್ಷ್ಮಿ ಅವರು ಕೂಡ ನಿಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮೂವಿ ರಿಲೀಸ್ ಮಾಡಿ ಅಂತೇಳಿ ಸರ್. ನಿಮಗೂ ಇದು ಖುಷಿಯಾದ ವಿಚಾರನೇ ಸರ್. ನೀವು ಅದರಲ್ಲಿ ಒಂದು ಮೇನ್ ಪಾರ್ಟ್ ಸರ್, ಅದು ನಿಮ್ಮದೇ ಮೇನ್ ಪಾರ್ಟ್. ಆ ಒಂದು ಚಿತ್ರದಲ್ಲಿ ಒಂದು ಬಾಸ್ ಆಗಿ ನೀವೇ ಆಕ್ಟ್ ಮಾಡಿರೋದು ಸರ್. ನಿಮಗೆ ಹೇಗೆ ಅನಿಸ್ತಾ ಇದೆ ಈಗ ರಿಲೀಸ್ ಆಗ್ತಾ ಇದೆ ಸರ್? ಜನರು ಯಾವ ರೀತಿಯಾಗಿ ತಗೋತಾರೆ ಅನ್ನೋದು ನೀವು ಹೇಳಬೇಕು ಸರ್. ಇವಾಗ ವೇಟ್ ಮಾಡ್ತಾ ಇದ್ದೀನಿ ಮೇಡಮ್, ನಾಳೆ ರಿಯಾಕ್ಷನ್ ನೋಡೋದಕ್ಕೆ. ನೀವೆಲ್ಲ ಸಿನಿಮಾ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯಿತು. ನಿಮ್ಮ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಅನ್ಎಕ್ಸ್ಪ್ರೆಸಿಬಲ್ ಫೀಲಿಂಗ್ ಅಂತ ಏನಾದರೂ ಇದ್ದರೆ, ಯಾಕೆಂತ ಹೇಳಿದ್ರೆ ನಂದು 1 ವರ್ಷದ ಸ್ಟ್ರಗಲ್ ಅಲ್ಲ ಇದು, 13 years ಆಯಿತು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟು. ಇಷ್ಟು ಒಳ್ಳೆ ರೆಸ್ಪಾನ್ಸು ನನ್ನ ಲೈಫಲ್ಲಿ ನನ್ನ ಯಾವುದೇ ಸಿನಿಮಾಗೂ ಬಂದಿರಲಿಲ್ಲ. ತುಂಬಾ ಖುಷಿ ಆಗ್ತಾಯಿದೆ ಸರ್. ಇನ್ನು ನೋಡಬೇಕು ಸರ್, ಫಿಲ್ಮ್ ನೋಡ್ತಾನೆ ನಿಮ್ಮ ಮುಗುತ್ತಾ ತಕ್ಷಣ, ಎಲ್ಲರೂ ರಿಯಾಕ್ಷನ್ ನೋಡೋ ತಕ್ಷಣ ನಿಮ್ಮ ಕಣ್ಣಲ್ಲಿ ನೀರು ಬಂತು ಸರ್, ಅಳ್ತಾ ಇದ್ರಿ ಸರ್. ಹೇಗೆ ಅನ್ಸುತ್ತೆ? ಇದು ಒಂದು ಖುಷಿನಾ, ಏನು ದುಃಖನಾ, ಏನು? ಆನಂದ ಭಾಷೆ ಅಂದರೆ ನನ್ನ ಲೈಫಲ್ಲೇ ನಾನು ಯಾವತ್ತೂ ಕಣ್ಣಲ್ಲಿ ನೀರು, ಅಂದರೆ ನನ್ನ ಎಮೋಷನ್ ಅಷ್ಟೊಂದೆಲ್ಲ ಆಗಲ್ಲ. ಇವತ್ತು ನಂಗೆ ಗೊತ್ತಿಲ್ಲ, ಯಾಕೆಂತ ಹೇಳಿದ್ರೆ ಮೋಸ್ಟ್ಲಿ ಆ 13-14 years ಏನು ಸ್ಟ್ರಗಲ್ ಇದೆ ಅದಕ್ಕೋಸ್ಕರ ಇರ್ಬೋದು, ಗೊತ್ತಿಲ್ಲ, ಒಳಗಿಂದ ಬಂದ್ಬಿಡುತ್ತೆ. ನಾನು ಕಣ್ಣಲ್ಲಿ ನೀರು ಬರಲ್ಲ, ಬಟ್ ಸ್ಟಿಲ್ ಏನು ಹೇಳೋದು, ಖುಷಿ. ಎಸ್ ಸರ್. ಇನ್ನು ನೀವು ಹೇಳ್ಬೇಕಾದ್ರೆ ತುಂಬಾ ಮೌನವಾಗಿದ್ದೀರಾ ಸರ್. ಒಳಗೊಳಗೆ ಏನೋ ಭಯ ಆಗ್ತಾ ಇದೆಯಾ ಏನು? ಇವಾಗ ಆಯ್ತು, ರಿಲೀಸ್ ಆಗೋವಂಥ ಮೂಮೆಂಟ್ ಬಂತು, ಇನ್ನು ನಾಳೆನೇ ರಾಜ್ಯದಾದ್ಯಂತ ತೆರೆ ಕಾಣ್ತಾ ಇದೆ ಸರ್. ಹೇಗೆ ಅನಿಸುತ್ತೆ ಸರ್? ಒಳಗಡೆ ಮನಸ್ಸಲ್ಲಿ ಏನಿದೆ ಇದ್ರೆ ಹೇಳ್ಕೊಳ್ಳಿ ಸರ್. ಫಸ್ಟ್ ಆಫ್ ಆಲ್ ಭಯ ಪಡೋ ವ್ಯಕ್ತಿ ನಾನಲ್ಲ, ಭಯ ಪಡೋಂಗಿರೋ ಸಿನಿಮಾನೇ ಮಾಡ್ತಿರಲಿಲ್ಲ. ನಮ್ಮ ಕೆಲಸ ನಮ್ಮ ಮಾಡಿದ್ದೇನೆ. ಇನ್ನೇನಿದು ಪ್ರೇಕ್ಷಕರಿಗೆ ಸಂಬಂಧಪಟ್ಟಿದ್ದು. ಸೊ ಆಡಿಯನ್ಸ್ ನೋಡಲಿ, ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ ಒಳ್ಳೆಯ ಸಿನಿಮಾಗಳನ್ನ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇನ್ನೊಂದು, ಈ ಸಿನಿಮಾ ಯಾವ್ಯಾವ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? ನಾಳೆ ಅನುಪಮ ಮೈನ್ ಥಿಯೇಟರು ಮತ್ತು ರಾಜ್ಯಾದ್ಯಂತ ಎಷ್ಟೊಂದು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಫೈನಲಿ ಇವಾಗ ದರ್ಶನ್ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್ ಫಿಲ್ಮ್ ನೋಡೋಕೆ? ಅಂದರೆ ಕೆಲವೊಂದು ಜನರು ಹೇಳ್ತಿರ್ತಾರೆ, ಅಂದರೆ ಆ ಕಡೆಯಿಂದ ಈ ಕಡೆಯಿಂದ ಹೇಳ್ತಾ ಇರ್ತಾರೆ, ನೋಡಬೇಡಿ ಫಿಲ್ಮನ್ನು ಅಂತ ಹೇಳ್ತಿರ್ತಾರೆ ಸರ್. ಆ ಥರ ಅಭಿಮಾನಿಗಳಿಗೆ ನೋಡೋವಂತಹ ಸಿನಿಮಾ ಇದೆ ಅಂತ ಹೇಳೋಕ್ಕೆ ನೀವು ಯಾವ ರೀತಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀರಾ ಸಿನಿಮಾನ ನೋಡಿ ಅನ್ನೋದಕ್ಕೆ? ದಯವಿಟ್ಟು ಬಂದು ನೋಡಿ, ನೋಡಿಬಿಟ್ಟು ಆಮೇಲೆ ನೀವು ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ. ಸಿನಿಮಾ ಅದ್ಭುತವಾಗಿದೆ, ನೀವು ಇಷ್ಟಪಡ್ತೀರಾ. ನನಗೆ ತಿಳಿದಿರುವ ಸತ್ಯಾಂಶಗಳನ್ನು ಈ ಸಿನಿಮಾದಲ್ಲಿ ಕಾಲ್ಪನಿಕವಾಗಿ ಹೇಳಿದ್ದೀನಿ.
ದಯವಿಟ್ಟು ಪ್ಲೀಸ್ ಬನ್ನಿ ಅಂತ ಹೇಳ್ತೀನಿ. ಸರ್ ಏನಾದರೂ ಇದಕ್ಕೆ ಇವಾಗ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ತಡೆ ಮಾಡ್ತಾ ಇದ್ರು, ಫಿಲ್ಮ್ ರಿಲೀಸ್ ಮಾಡಬಾರ್ದು ಅಂತೇಳಿ. ಇವಾಗ ರಿಲೀಸ್ ಅದೆಲ್ಲ ಮಾಡಿದ್ಮೇಲೆ compromise ಎಲ್ಲ ಅವರು ದೊಡ್ಡ ಗುಣ, ನಮಗೆ ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಮತ್ತು ದರ್ಶನ್ ಸಾರು. ಥ್ಯಾಂಕ್ಫುಲ್ ಅವ್ರಿಗೆ. ನೀವೇನು ಹೇಳ್ತೀರಾ? ಥ್ಯಾಂಕ್ ಯು ವೆರಿ ಮಚ್ ಅವ್ರಿಗೆ. ಇವಾಗ ಗೊತ್ತಿಲ್ದಂಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಅವ್ರ ಅಭಿಮಾನಿಗಳು, ಅವರು ಇವರೆಲ್ಲ. ಸಿನಿಮಾ ನೋಡಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಏನು ಸಿನಿಮಾ ಅಂತ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಬಾಸ್ ಮೂವಿಯ ನಿರ್ದೇಶಕ ವಿ ಲವ ಅವರ ಮಾತಾಗಿತ್ತು. ಹಾಗೂ ಬಾಸ್ ಮೂವಿಯ ನಾಯಕ ನಟ ತನುಷ್ ಶಿವಣ್ಣ ಅವರ ಮಾತು ಕೂಡ ಇದಾಗಿತ್ತು. ಎಸ್, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.